ನಮ್ಮಲ್ಲಿ ಸೂಪರ್ ಸಿಎಂ ಶಾಡೋ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಟ್ವಿಟರ್ನಲ್ಲೇ ಸಿಎಂ ಸಿದ್ದು ತಿರುಗೇಟು ಕೊಟ್ಟಿದ್ದಾರೆ. ನಮ್ಮಲ್ಲಿ ಸೂಪರೂ ಇಲ್ಲ, ಶಾಡೋನೂ ಇಲ್ಲ, ಇರೋದು ಸ್ಟ್ರಾಂಗ್ ಸಿಎಂ. ನಿಮ್ಮ ಹಾಗೆ ನಾನು ವೀಕ್ ಪಿಎಂ ಅಲ್ಲ ಅಂತ ಮೋದಿಗೆ ಸಿದ್ದು ಗುದ್ದು ಕೊಟ್ಟಿದ್ದಾರೆ. ನೀವೊಬ್ಬ ವೀಕ್ ಪಿಎಂ ಅಂತ ಮತ್ತೆ ಮತ್ತೆ ತೋರಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನೋಡಿ, ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರೇ, ಕಾಂಗ್ರೆಸ್ ಪಕ್ಷದಲ್ಲಿ ಸೂಪರ್ ಸಿಎಂ ಶಾಡೋ ಸಿಎಂಗಳಿದ್ದಾರೆ ಅಂತ ಶಿವಮೊಗ್ಗದ ನಿಮ್ಮ ಪಕ್ಷದ ಸಭೆಯಲ್ಲಿ ನೀವು ಗೇಲಿ ಮಾಡಿದ್ದೀರಿ. ನಮ್ಮಲ್ಲಿ ಸೂಪರೂ ಇಲ್ಲ, ಶಾಡೋನೂ ಇಲ್ಲ, ಇರೋದು ಒಬ್ಬರೇ ಸಿಎಂ, ಅದು ಸ್ಟ್ರಾಂಗ್ ಸಿಎಂ. ನಿಮ್ಮ ಹಾಗೆ ನಾನು ವೀಕ್ ಪಿಎಂ ಅಲ್ಲ. ಮೋದಿಯವರೇ, ನಿಮ್ಮನ್ನ ನೀವು 56 ಇಂಚಿನ ಎದೆಯುಳ್ಳವನು ಅಂತ ಬಣ್ಣಿಸಿಕೊಳ್ತೀರಿ. ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ವಿಶ್ವಗುರು ಅಂತ ಕೊಂಡಾಡ್ತಾರೆ. ಆದರೆ ನೀವೊಬ್ಬ ವೀಕ್ ಪಿಎಂ ಅಂತ ಮತ್ತೆ ಮತ್ತೆ ತೋರಿಸಿಕೊಡ್ತಾ ಇದ್ದೀರಿ. BS ಯಡಿಯೂರಪ್ಪನವರು ಒಂದು ಕಾಲದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧವೇ ಬಂಡಾಯ ಎದ್ದವರು, ನಿಮ್ಮನ್ನು ಹೀನಾಯವಾಗಿ ನಿಂದಿಸಿದವರು. ಅಂತಹವರ ಕಾಲಿಗೆ ಬಿದ್ದು ಮತ್ತೆ ಪಕ್ಷಕ್ಕೆ ಕರೆತಂದು ಮೆರವಣಿಗೆ ಮಾಡೋ ಮೂಲಕ ನೀವೊಬ್ಬ ವೀಕ್ ಪಿಎಂ ಅಂತ ನೀವೇ ತೋರಿಸ್ಕೊಟ್ಟಂತಾಗಲಿಲ್ಲವೇ ಅಂತ ಟ್ವಿಟರ್ನಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ನಿಮ್ಮ ಪಕ್ಷದ ಅರ್ಧ ಡಜನ್ ನಾಯಕರು ಬಂಡೆದ್ದಿದ್ದಾರೆ. ಟಿಕೆಟ್ಗಾಗಿ ಅಸಮರ್ಥ ನಾಯಕರು ಹಾದಿ ಬೀದಿಲಿ ಹೊಡೆದಾಡಿಕೊಳ್ತಾ ಇದ್ದಾರೆ. ಪರಸ್ಪರ ಕೆಸರೆರಚಾಟ ನಡೆಸ್ತಾ ಇದ್ದಾರೆ. ನಿಮ್ಮ ಯಾವ ಮನವಿಗೂ ಕಿವಿ ಕೊಟ್ಟಿಲ್ಲ. ಇವರಲ್ಲಿ ಕೆಲವರು ನಮ್ಮನ್ನೂ ಕೂಡ ಸಂಪರ್ಕಿಸ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಶಿಸ್ತಿನ ಪಕ್ಷದಲ್ಲಿ ಇದಕ್ಕೆಲ್ಲ ಕಾರಣ ನೀವೊಬ್ಬ ವೀಕ್ ಪಿಎಂ ಆಗಿರೋದಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧ ಅರ್ಧ ಡಜನ್ ನಾಯಕರು ಬಂಡೆದ್ದಿದ್ದಾರೆ. ಟಿಕೆಟ್ ಪಡೆಯೋದಕ್ಕೆ ಅಸಮರ್ಥರಾದ ನಿಮ್ಮ ಪಕ್ಷದ ನಾಯಕರು ಹಾದಿ ಬೀದಿಲಿ ಹೊಡೆದಾಡ್ಕೊಳ್ತಾ ಇದ್ದಾರೆ. ಪರಸ್ಪರ ಕೆಸರಾಟ ನಡೆಸ್ತಾ ಇದ್ದಾರೆ. ನಿಮ್ಮ ಯಾವ ಮನವಿಗೂ ಅವರು ಕಿವಿ ಕೊಟ್ಟಿಲ್ಲ. ಇವರಲ್ಲಿ ಕೆಲವರು ನಮ್ಮನ್ನೂ ಸಂಪರ್ಕಿಸಿದ್ದಾರೆ. ಶಿಸ್ತಿನ ಪಕ್ಷದಲ್ಲಿ ಇದೆಂತಹ ಅಶಿಸ್ತಿನ ತಾಂಡವ. ಇದಕ್ಕೆಲ್ಲ ಕಾರಣ ನೀವೊಬ್ಬ ವೀಕ್ ಪಿಎಂ ಆಗಿರೋದಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಇದರ ಜೊತೆಗೆ ಮತ್ತೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವ ಪಕ್ಷ. ನಿಮ್ಮ ಸಿಎಂ ಸ್ಥಾನಕ್ಕೆ ಅರ್ಹರಾದವರು ಹಲವು ಮಂದಿ ಇದ್ದಾರೆ. ನಿಮ್ಮ ಪಕ್ಷದ ಕತೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಕ್ಷದಲ್ಲಿ ಪಿಎಂ ಆಗೋ ಅರ್ಹತೆ ಒಬ್ಬ ನಾಯಕನಿಗೂ ಕೂಡ ಇಲ್ವಲ್ಲ. ಕುರ್ಚಿ ಕಳೆದುಕೊಳ್ಳೋ ಭಯದಿಂದ ನಾಯಕರನ್ನ ಬೆಳೆಯೋದಕ್ಕೆ ನೀವೇ ಬಿಡ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಾಲು ಟ್ವಿಟರ್ ಮಳೆಯನ್ನೇ ಹಾಡಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಪ್ರಶೋಭ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶೋಭ್, ಸಿಎಂ ಸಿದ್ದರಾಮಯ್ಯನವರು ಸಾಲು ಟ್ವಿಟರ್ನ ಮೂಲಕ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಹರಿಹಾಯ್ದಿದ್ದಾರೆ ಪಿಎಂ ಮೋದಿ ವಿರುದ್ಧ. ಅಂದರೆ ನಿಮ್ಮ ಥರ ವೀಕ್ ಪಿಎಂ ನೀವು, ನಿಮ್ಮ ಥರ ಅಲ್ಲ, ನಾನು ಸ್ಟ್ರಾಂಗ್ ಸಿಎಂ ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಮತ್ತೇನೆಲ್ಲ ಹೇಳಿದ್ದಾರೆ ಈ ಸಂದರ್ಭದಲ್ಲಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ನಾಯಕರು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ರೀತಿ ಕೌಂಟರ್ ಕೊಡುವಂತ ಕೆಲಸಗಳನ್ನ ಮಾಡೋದು. ಅದರಲ್ಲಿ ಮುಖ್ಯವಾದವರು ಈಗಿರುವಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅದೇ ರೀತಿ ಪ್ರತಿ ಬಾರಿಯೂ ನರೇಂದ್ರ ಮೋದಿ ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿಮಗೆ ಸ್ವಾಗತ, ಮೊದಲು ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅನ್ನೋ ಒಂದಷ್ಟು ಟ್ವಿಟರ್ ಅಲ್ಲಿ ಅಥವಾ ಈಗಿರುವಂತ ಎಕ್ಸ್ ನಲ್ಲಿ ಒಂದಷ್ಟು ಟ್ರೆಂಡ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವಾಗ ಕರೆಂಟ್ ಆಗಿರುವಂತ ಒಂದು ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದಷ್ಟು ಬಂಡಾಯಗಳು ಬಿಜೆಪಿ ಪಕ್ಷದಲ್ಲಿ ಎದ್ದೇಳಿದೆ. ಆ ಪ್ರಕಾರ ಅದು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿರೋದಿರ್ಬೋದು, ಅಥವಾ ಈಶ್ವರಪ್ಪ ಅವರ ಬಂಡಾಯ ಇರ್ಬೋದು, ಅಥವಾ ಸದಾನಂದ ಗೌಡ್ರ ಒಂದಷ್ಟು ಬೇಸರ ಇರ್ಬೋದು. ಇವೆಲ್ಲ ಒಂದಷ್ಟು ವಿಷಯಗಳನ್ನ ಇಂಡೈರೆಕ್ಟ್ ಆಗಿ ಹೇಳೋ ಮೂಲಕ ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಲ್ಲಿ ಬಿಜೆಪಿ ಅವರೇ ಒಂದು ಪ್ರಶ್ನಾತೀತ ನಾಯಕ ಮತ್ತೆ ಅಗ್ರಗಣ್ಯ ನಾಯಕ ಅಂತ ಏನ್ ಹೇಳ್ತಾರೆ, ಅವರಿಗೆ ಒಂದು ರೀತಿ ಟಕ್ಕರ್ ಕೊಡೋ ರೀತಿಯಲ್ಲಿ ಈಗ ಸಿದ್ದರಾಮಯ್ಯ ಅವರು ನೀವು ವೀಕ್ ಪಿಎಂ ಅನ್ನೋಂತ ಹೊಸ ಒಂದು ಟ್ರೆಂಡ್ ನ ಮತ್ತೆ ಅಥವಾ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಶುರು ಮಾಡಿದ್ದಾರೆ. ಟ್ವೀಟ್ ಅಲ್ಲಿ ನಾವು ಕೊನೆಯಲ್ಲಿ ನೋಡ್ಬೋದು ಹ್ಯಾಶ್ ಟ್ಯಾಗ್ ವೀಕ್ ಪಿಎಂ ಅನ್ನುವಂತ ಒಂದು ಟ್ವೀಟ್ ನ ಹಾಕಿದ್ದಾರೆ. ಈ ಒಂದು ಸ್ಟ್ರಾಟಜಿನ ಸುನಿಲ್ ಕನ್ಗೋಲ್ ಮತ್ತು ಆ ಒಂದು ಟೀಮ್ ಏನ್ ಹೇಳಿದೆ ಅದೇ ರೀತಿ ಈ ಒಂದು ಟ್ರೆಂಡ್ ಆಗುವಂತದ್ದು ನಾಳೆಯಿಂದ ಕಾಂಗ್ರೆಸ್ ಸದಸ್ಯರು ಮತ್ತೆ ಕಾರ್ಯಕರ್ತರು ಮತ್ತೆ ಅಲ್ಲಿರುವಂತ ಸಪೋರ್ಟರ್ಸ್
ವೀಕ್ PM ಅಂತ ಕರ್ನಾಟಕದಿಂದ ಒಂದು ಶುರು ಮಾಡ್ತಾ ಇದ್ದಾರೆ. ಈ ಮೂಲಕ 2024 ಚುನಾವಣೆಯಲ್ಲಿ ಒಂದಷ್ಟು ವಿಷಯಗಳನ್ನ ಏನು ಬಿಜೆಪಿ ಅವರು ತಂದಿದ್ರು, ಅಂದ್ರೆ ಅದು ಹಿಂದೂ ವಿರೋಧಿ ಇರ್ಬೋದು, ಈ ರೀತಿ ಭಾವನಾತ್ಮಕ ವಿಚಾರಗಳನ್ನ ಏನ್ ತಂದಿದ್ರು ಅದಕ್ಕೆ ಕೌಂಟರ್ ಕೊಡಕ್ಕೆ ವೀಕ್ PM ಅನ್ನೋ ಅಂತ ಒಂದು ಟ್ರೆಂಡ್ ನ ಶುರು ಮಾಡಕ್ಕೆ ಈಗಾಗಲೇ ಒಂದು ಸ್ಟ್ರಾಟಜಿಗಳನ್ನ ನಡೆಸಿದ್ದಾರೆ. ಶಿಲ್ಪ, ಓಕೆ, ಧನ್ಯವಾದ ಪ್ರಶೋಭ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.